ನಮಸ್ಕಾರ ವೀಕ್ಷಕರೇ, ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಾಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾಟ್ನ ನೋಡ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನ ನಾವು ಲೆಕ್ಕಕ್ಕೆ ತಗೋತೀವಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ಚಾಟ್ ಪ್ಯಾಟ್ರನ್. ಚಾಟ್ ಪ್ಯಾಟ್ರನ್ ನಮಗೆ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊಮೆಂಟಮ್ ಆಫ್ ದಿ ಸ್ಟಾಕ್ಸ್ ಅಂದ್ರೆ ಒಂದು ಸ್ಟಾಕು ಯಾವ ಮೂಮೆಂಟ್ ತಗೊಳುತ್ತೆ ಅಂತ ಡಿಸೈಡ್ ಮಾಡೋದಕ್ಕೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ತಿಳ್ಕೊಬಹುದು. ಅದನ್ನ ನಾವು ಮೊಮೆಂಟಮ್ ಆಫ್ ದಿ ಸ್ಟಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಫೈಂಡ್ ಔಟ್ ಡೈರೆಕ್ಷನ್ ಆಫ್ ದಿ ಸ್ಟಾಕ್ ಅಂದ್ರೆ ಈ ಸ್ಟಾಕು ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅನ್ನೋದನ್ನ ನಾವು ಈ ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ಈ ಚಾಟ್ ನೋಡೋದ್ರಿಂದ ತಿಳ್ಕೊಬಹುದು. ನೆಕ್ಸ್ಟ್, ನಾವು ಸ್ಟಾಕ್ನ ಎಂಟ್ರಿ ಅಂಡ್ ಎಕ್ಸಿಟ್ ನ ನಾವು ಫೈಂಡ್ ಔಟ್ ಮಾಡ್ಬೋದು. ಎಂಟ್ರಿ ಯಾವಾಗ ಆಗಬೇಕು, ಎಕ್ಸಿಟ್ ಯಾವಾಗ ಆಗಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಂಟ್ರಿ ಮತ್ತೆ ಎಕ್ಸಿಟ್ಗೆ ನೋಡೋದಕ್ಕೆ ಈ ಚಾಟ್ ಪ್ಯಾಟರ್ನ್ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಡಿಸೈಡ್ ಸ್ಟಾಪ್ ಲಾಸ್ ಅಂದ್ರೆ ಟ್ರೇಡ್ನ ನಾವು ತಗೋತೀವಿ ಅಂತಂದ್ರೆ ಸ್ಟಾಪ್ ಲಾಸ್ ಅನ್ನೋದು ನಮ್ಮ ಕ್ಯಾಪಿಟಲ್ನ ಸೇವ್ ಮಾಡುತ್ತೆ. ಅದನ್ನ ಡಿಸೈಡ್ ಮಾಡೋದು ಯಾವುದು ಅಂತಂದ್ರೆ ಈ ಚಾಟ್ನ ನೋಡೋದ್ರಿಂದ ನಾವು ಈ ಸ್ಟಾಪ್ ಲಾಸ್ನ ಕೂಡ ಡಿಸೈಡ್ ಮಾಡ್ಕೋಬಹುದು. ನೆಕ್ಸ್ಟ್, ಈ ಚಾಟ್ನ ನೋಡೋದ್ರಿಂದ ನಮಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಆದ್ಮೇಲೆ ಸಪ್ಲೈ ಮತ್ತೆ ಡಿಮ್ಯಾಂಡ್ ಝೋನ್, ಜಾಸ್ತಿ ಎಲ್ಲಿ ಸೆಲ್ಲರ್ಸ್ ಇದಾರೆ ಎಲ್ಲಿ ಬೈಯರ್ಸ್ ಇದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಇದನ್ನ ಯೂಸ್ ಮಾಡ್ಬೋದಾಗಿದೆ. ನೆಕ್ಸ್ಟ್, ಟ್ರೆಂಡ್ ಲೈನ್ಸ್ ನ ಡ್ರಾ ಮಾಡೋದಕ್ಕೂ ಕೂಡ ನಮಗೆ ಚಾಟ್ ನ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಪ್ಸ್ ಆಫ್ ಚಾರ್ಟ್ ಅಂತಂದ್ರೆ ಏನಂತಂದ್ರೆ ಟೈಪ್ಸ್ ಆಫ್ ಚಾರ್ಟ್ ಅಲ್ಲಿ ಲೈನ್ ಚಾರ್ಟ್ ಬರುತ್ತೆ, ಮತ್ತೆ ಬಾರ್ ಚಾರ್ಟ್ ಬರುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಬರುತ್ತೆ. ನೆಕ್ಸ್ಟ್, ಟೆಕ್ನಿಕಲ್ ಇಂಡಿಕೇಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಟೆಕ್ನಿಕಲ್ ಇಂಡಿಕೇಟರ್ಸ್ ಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಇಂಡಿಕೇಟರ್ಸ್ ಗಳಿದಾವೆ. ಅದರಲ್ಲಿ ನಾನ್ ಯೂಸ್ ಮಾಡೋ ಇಂಡಿಕೇಟರ್ ಅಂದ್ರೆ ಮ್ಯಾಕ್ಡಿ ಮತ್ತೆ ಮೂವಿಂಗ್ ಅವರೇಜ್ ಮತ್ತೆ RSI ಇಂಡಿಕೇಟರ್ಗಳು. RSI ಅಂತಂದ್ರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಇಂಡಿಕೇಟರ್ಸ್ ಗಳನ್ನ ನಾನು ಜಾಸ್ತಿ ಬಳಸ್ತೀನಿ. ನೆಕ್ಸ್ಟ್, ನಾನು ಟೈಮ್ ಫ್ರೇಮ್ ಬಗ್ಗೆ ಹೇಳ್ಕೊಡ್ತೀನಿ. ಈ ಚಾಟ್ ಪ್ಯಾಟರ್ನ್ ನೋಡೋದಕ್ಕೆ ಟೈಮ್ ಫ್ರೇಮ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಟೈಮ್ ಫ್ರೇಮ್ ಇಲ್ದೇನೆ ನಾವು ಶಾರ್ಟ್ ಟರ್ಮ್ಗೆ ಇಂಟ್ರಾಡೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಫ್ರೇಮ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 5 ಮಿನಿಟ್ಸ್ ಟೈಮ್ ಫ್ರೇಮ್ ಇದೆಯಲ್ಲ, ಅದು ಇಂಟ್ರಾಡೇಗೆ ಬಳಸ್ತೀವಿ. 10 ಮಿನಿಟ್ಸ್ ಕೂಡ ಇಂಟ್ರಾಡೇಗೆ ಬಳಸ್ತೀವಿ. 15 ಮಿನಿಟ್ಸ್ ಕೂಡ ಇಂಟ್ರಾಡೇಗೆ ಬಳಸ್ತೀವಿ. ಈ 1 ಡೇ ಮತ್ತೆ 1 ಮಂತ್ ಎಲ್ಲ ನಾವು ಶಾರ್ಟ್ ಟರ್ಮ್ಗೆ ಬಳಸ್ತೀವಿ. ಈ ಟೈಮ್ ಫ್ರೇಮ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಟೈಮ್ ಫ್ರೇಮ್ ನೋಡೋದು, ಸೆಟ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ನೆಕ್ಸ್ಟ್ ಸೀರೀಸ್ ನಲ್ಲಿ ಹೇಳ್ಕೊಡ್ತೀನಿ. ಇದು ಬೇಸಿಕ್ ಆಫ್ ಚಾರ್ಟ್ ಅಂತ ಮೊದಲನೇ ಸೀರೀಸ್ ಆಗಿರುತ್ತೆ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಈ ಟೈಮ್ ಫ್ರೇಮ್ ಸೆಟ್ ಮಾಡ್ಕೊಳ್ಳೋದು ಹೇಗೆ, ಇಂಡಿಕೇಟರ್ಸ್ಗಳನ್ನ ಚಾರ್ಟ್ಗೆ ಹಾಕೊಳ್ಳೋದು ಹೇಗೆ, ಇದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್, ನಾವು ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಟೂಲ್ಸ್ ಅಂದ್ರೆ ಟ್ರೆಂಡ್ ಲೈನ್ ನ ಹಾಕೊಳ್ಳೋಕೆ ಸೈಡ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಯಾವ ತರ ಟ್ರೆಂಡ್ ಲೈನ್ ನ ಹಾಕೋಬಹುದು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಇಷ್ಟನ್ನ ತಿಳ್ಕೊಳ್ಳಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನೆಲ್ಲ ನಾವು ಟೂಲ್ಸ್ ಅಂತ ಹೇಳ್ತೀವಿ. ಇದನ್ನ ನಾವು ಚಾಟ್ ಪ್ಯಾಟರ್ನ್ ಅಲ್ಲಿ ಬಳಸೋವಂತ ಟೂಲ್ ಆಗಿರುತ್ತೆ. ಸೊ ಇದಾಗಿತ್ತು ಈ ವಿಡಿಯೋದ ವಿಷಯ. ಈ ವಿಡಿಯೋದಲ್ಲಿ ನಾನು ಈ ಚಾಟ್ಗೆ ಇಂಪಾರ್ಟೆಂಟ್ ಆಗಿರುವಂತ ಬೇಸಿಕ್ಸ್ ಥಿಂಗ್ಸ್ ಗಳನ್ನ ಬಗ್ಗೆ ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ನಿಮ್ಗೆ ಅದನ್ನೆಲ್ಲ ಈ ಚಾಟ್ ಅಲ್ಲಿ ಇಂಡಿಕೇಟರ್ಸ್ ನ ಹೇಗೆ ಅಪ್ಲೈ ಮಾಡೋದು ಮತ್ತೆ ಟೈಮ್ ಫ್ರೇಮ್ ನ ಸೆಟ್ ಹೇಗೆ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಸೆಕೆಂಡ್ ಸೀರೀಸ್ ನಲ್ಲಿ ಹೇಳ್ಕೊಡ್ತೀನಿ. ಸೊ ಈ ಪದಗಳು ನಿಮ್ಗೆ ಪರಿಚಯ ಆಗ್ಲಿ ಅಂತ ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ. ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ. ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ಮೊದಲು ಡಿಮೆಟ್ ಅಕೌಂಟ್ ನ ಓಪನ್ ಮಾಡಬೇಕು. ಡಿಸ್ಕ್ರಿಪ್ಷನ್ ನಲ್ಲಿ ಡಿಮೆಟ್ ಅಕೌಂಟ್ ನ ಲಿಂಕ್ ಇದೆ. ಆ ಲಿಂಕ್ ನ ಯೂಸ್ ಮಾಡಿಕೊಂಡು ಫ್ರೀ ಆಗಿ ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ, ನಿಮ್ಗೆ ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.